ರಾಜೀನಾಮೆಗಳೇ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಬಹುತೇಕ ನಾವು ಚರ್ಚೆಯ ಕೊನೆಯ ಹಂತವನ್ನು ತಲುಪಿದ್ದೀವಿ. ಬನ್ನಿ, ಕೊನೆಯದಾಗಿ ನಮ್ಮ ಪ್ಯಾನಲಿಸ್ಟ್ಗಳು ಅವರ ಒಪಿನಿಯನ್ ಏನು ನಾನು ಆರಂಭ ಮಾಡ್ತಾ ಇದ್ದೀನಿ. ತ್ಯಾಗರಾಜ್ ಅವರಿಂದಲೇ. ತ್ಯಾಗರಾಜ್, ಕೊನೆಯದಾಗಿ ಏನು ಹೇಳ್ತೀರಿ? ಸದ್ಯಕ್ಕಂತೂ ಸರ್ಕಾರ ಸೇಫ್. ಹೇಗೆ? ಇವತ್ತಿಗೆ ಯಾಕೆಂದರೆ ನೀವೇ ತೋರಿಸ್ದಾಗೆ ಅಂಕಿಅಂಶಗಳ ಪ್ರಕಾರ ಈಗ 209 ಶಾಸಕಬಲಕ್ಕೆ ಕುಸಿದೆ. ಈಗ ಅದರಲ್ಲಿ 105 ಬೆಂಬಲ ಇವರಿಗೆ ಬೇಕು ಸರ್ಕಾರವನ್ನು ಉಳಿಸ್ಕೊಡೋದಕ್ಕೆ. ಈಗ 105 ಜನ ಅವ್ರು ಇದ್ದಾರೆ. ಈಗ ಇದ್ರ ಜೊತೆಗೆ ಶ್ರೀರಾಮುಲು ಮತ್ತು ವರ್ತೂರು ಪ್ರಕಾಶ್ ಇವರು ಕೂಡ ಇವರಿಗೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಅರ್ಥ ಆಯ್ತಲ್ಲ? ಹೀಗಾಗಿ ಈ ಕ್ಷಣಕ್ಕೆ ಸರ್ಕಾರಕ್ಕೆ ಯಾವುದೇ ಅಪಾಯ ಇಲ್ಲ. ಇದು ಬರೀ ಬಾರ್ಗೇನಿಂಗ್ ರಾಜಕೀಯ ಆಗಿ ಮುಂದುವರಿಯುತ್ತೆ ಹೊರತು ತಕ್ಷಣಕ್ಕೆ ಏನೋ ಆಗ್ಬಿಡುತ್ತೆ ಅಂತ ನನಗೇನು ಅನ್ಸೋದಿಲ್ಲ. ಸೊ ಇನ್ನು 3 ತಿಂಗಳು ನಡೆಯುತ್ತೆ ಅಂತೀರಾಗಾದ್ರೆ? 3 ತಿಂಗಳು ನಡೆಯುತ್ತೆ ಅಂತ ಹೇಳಲಾರೆ ನಾನು. ಇದು ಒಂದು ಉದ್ದೇಶ ಏನಿದೆ, ಒಂದು ಬಜೆಟನ್ನು ಮಾಡ್ಕೋಬೇಕು ಅಂತೇಳಿ ಅಲ್ಲಿವರೆಗೂ ಕೂಡ ಮುಂದುವರ್ಸ್ಕೊಂಡು ಹೋಗ್ಬೋದು. ಸುಮ್ಮನೆ ಒಂದು ಶಾಸ್ತ್ರಕ್ಕೆ ಬಜೆಟ್ ಮಾಡಿ ನಾವು ಮಂಡಿಸಿದ್ವಪ್ಪ ಬಜೆಟ್ ಅಂತ ಏನು ಬಂತು? ಅಲ್ಲ, ಲಾಭ ನಷ್ಟದ ಲೆಕ್ಕಾಚಾರದ ಮೇಲೆ ಇಲ್ಲಿ ರಾಜಕೀಯ ನಡೆಯುವಂಥದ್ದು. ಇಲ್ಲ ಅಂದಿದ್ರೆ ಇವರು ಇಷ್ಟೊಂದನ್ನು ಒದ್ದಾಡ್ಕೊಡೋಂಥ ಪರಿಸ್ಥಿತಿ ಇರ್ತಿರಲಿಲ್ಲ. ಆಗನೇ ಲೆಕ್ಕ ಹಾಕಿದರೆ ವಿಧಾನಸಭೆಯನ್ನು ವಿಸರ್ಜನೆ ಮಾಡಿ ಮನೆಗೆ ಹೋಗಿ 2-3 ತಿಂಗಳಾಗಬೇಕಾಗಿತ್ತು. ಸೊ ಇಷ್ಟು ದಿನ ಇವರು ಇಷ್ಟು ಮಧ್ಯದಲ್ಲೂ ಕೂಡ ಇಷ್ಟೊಂದು ಅಪಸ್ವರಗಳು ಮತ್ತು ಇಷ್ಟೊಂದು ಜಂಜಾಟಗಳು ಮತ್ತು ಇಷ್ಟೊಂದು ಅವಮರ್ಯಾದೆಗಳ ನಡುವೆನೂ ಕೂಡ ಈ ಸರ್ಕಾರವನ್ನು ಉಳಿಸ್ಕೊಂಡಿದ್ದಾರೆ ಇಷ್ಟು ದಿನ ಅಂತಂದರೆ ಅಲ್ಲಿ ನಿಮಗೆ ಯಾವುದೇ ನ್ಯಾಯ ನೀತಿ ಇಲ್ಲ, ಅಲ್ಲಿರೋದು ಬರೀ ಅಧಿಕಾರ ಅಷ್ಟೇ ಅನ್ನೋದು ಸಾರ್ಥಕತೆ ದೇವರಿಗೆ ಗೊತ್ತು. ಓಕೆ, ಹನುಮಂತನವರು ತಾವು ಏನು ಈ ಸರ್ಕಾರ ಮನೆಗೆ ಹೋಗಿ ಭಾಳ ದಿನ ಆಗಬೇಕಾಗಿತ್ತು, ತ್ಯಾಗರಾಜ್ ಅವರು ಹೇಳಿದ್ದು ಸರಿ. ಆದರೆ ಲಜ್ಜೆಗೆಟ್ಟು ಅಧಿಕಾರ ಉಳಿಸ್ಕೋಬೇಕು ಅನ್ನೋ ಏಕೈಕ ಕಾರಣದಿಂದ ನೀವು ಎಷ್ಟು ದಿನ ಕೊನೆಯ ದಿನದವರೆಗೂ ಇದ್ದರೂ ಆಶ್ಚರ್ಯ ಪಡೋ ಹಾಗಿಲ್ಲ, ನಾಳೆ ಬಿದ್ದರೂ ಆಶ್ಚರ್ಯ ಪಡೋ ಅಂಥ ಡೋಲಾಯಮಾನ ಸ್ಥಿತಿಯಲ್ಲಿ ಸರ್ಕಾರ ಇದೆ. ಆ್ಯಂಡ್ ಅವರಿಗೆ ಯಾವುದ್ರ ಬಗ್ಗೆನೂ ವಿಶ್ವಾಸ ಇಲ್ಲ. ನಾಳೆ ಬೀಳ್ತೀವಿ ಅನ್ನೋದ್ರ ಬಗ್ಗೆ ಅವ್ರಿಗೇನು ನಾಳೆ ಮುಂದುವರಿತೀವಿ ಅನ್ನೋ ಬಗ್ಗೆ ಕಾನ್ಫಿಡೆನ್ಸ್ ಇಲ್ಲ. ಇವತ್ತು ಬಿದ್ದರೆ ಆಶ್ಚರ್ಯ ಪಡೋ ಸಂಗತಿನೂ ಅಲ್ಲ. ಅಂಥ ಒಂದು ಕೂದಲೆಳೆಯ ಅಂತರ ಅಂತೀವಲ್ಲ, ಆ ಥರದ ಅಂತರದಲ್ಲಿ ಸರ್ಕಾರವನ್ನು ನಡೆಸ್ತಾ ಇದ್ದಾರೆ. ಆಮೇಲೆ ಇದರ ನಡುವೆ ನೀವೇ ಹೇಳಿದಾಗೆ ಬಜೆಟ್ ಯಾವ ಪುರುಷಾರ್ಥಕ್ಕೆ ಮಂಡನೆ ಮಾಡ್ತಾರೆ ಅಂತ ನನಗಂತೂ ಅರ್ಥ ಆಗಲಿಲ್ಲ. ಅಲ್ಲ, ಇದು ಏನು ಅಗತ್ಯ ಏನಿದೆ ಸರ್? ಆಮೇಲೆ ಅವ್ರು ಮತ್ತೆ ವಾಪಸ್ ಬಂದು ಬಜೆಟ್ನಲ್ಲಿ ಬಂದಿರತಕ್ಕಂಥ ಎಲ್ಲ ಸಂಗತಿಗಳನ್ನು ನಾವು ಜಾರಿಗೊಳಿಸ್ತೀವಿ ಅನ್ನೋ ಕಾನ್ಫಿಡೆನ್ಸು ಯಾವುದೂ ಇಲ್ಲ. ಒಂದು ಸಣ್ಣ 1% ಅಂಶವೂ ಇಲ್ಲ. ಆದರೆ ನಾವು ಬಜೆಟ್ ಮಂಡನೆ ಮಾಡಬೇಕು ಅಂದರೆ ನನಗೆ ಅನಿಸ್ತದೆ ಬಿಜೆಪಿ ಅಲ್ಲ ಒಂದಾಗ್ಬೋದು ಅನ್ನೋದೇನೋ ಏನು ಅಂದರೆ ನಾನು ಬಜೆಟ್ ಮಂಡಿಸ್ತೆ ಅಂತ ಇತಿಹಾಸ ದಾಖಲೆಗೆ ಸೇರ್ಬೋದು. ಮತ್ತು ಎರಡನೇದು ಅವರ ಪಕ್ಷದ ಏನು ಎಲ್ಲ ಪ್ರಣಾಳಿಕೆ ಬರೆಯೋ ಬದಲು ಅದನ್ನ ಬಜೆಟ್ ರೂಪದಲ್ಲಿ ಜನರಿಗೆ ಕೊಟ್ಟು ಎಲೆಕ್ಷನ್ಗೆ ಸಂಕ್ಷಿಪ್ತವಾಗಿ ತುಂಬ ಅದೇ ರೆಕಾರ್ಡಲ್ಲಿ ಜಗದೀಶ್ ಶೆಟ್ಟರು ಬಜೆಟ್ ಮಂಡನೆ ಮಾಡಿ ಮುಖ್ಯಮಂತ್ರಿ ಆದರೂ ಬಜೆಟ್ ಇಲ್ಲದೆ ಹೋಗ್ತಾರೋ ಅನ್ನುವಂಥ ಡಿಸ್ಕಷನ್ ಆಗಿದೆ. ಸರ್, ಆ್ಯಕ್ಚುಲಿ ಏನಿದೆ ಅಂದರೆ ಒಂದು ರೆಸ್ಪೆಕ್ಟಬಲ್ ಗೌರ್ಮೆಂಟ್ ಇದ್ದರೆ ಈ ಬಜೆಟ್ ಅಂದರೆ ವೋಟ್ ಆನ್ ಅಕೌಂಟ್ 3 months. ಯಾಕೆ ಅವ್ರೇನು ಮಾಡೋಕ್ಕಾಗಲ್ಲ. ಈಗ ಏನು 5 ವರ್ಷದಿಂದ ಬಂದಾಗ ನಾವು 5 ವರ್ಷದಲ್ಲಿ ಏನು ಮಾಡ್ತೀವಿ ಅನ್ನುವಂಥ ಮಾತನ್ನು ಫಸ್ಟ್ ಗೌರವ ಅಡ್ರೆಸ್ದಾಗ ಹೇಳಿರ್ತಾರೆ. ಈಗ ಎಷ್ಟು ಇಂಪ್ಲಿಮೆಂಟ್ ಮಾಡೀವಿ, ಎಷ್ಟು ಅಚೀವ್ಮೆಂಟ್ ಮಾಡೀವಿ ಹೇಳಿ ಒಂದು 3 ಅಕೌಂಟ್ ವೋಟ್ ಆನ್ ಅಕೌಂಟ್ ತಂದು ನಮಗೆ ತಿರುಗಿ ತಂದರೆ ನಾವು ಮತ್ತೆ ಮಾಡ್ತೀವಿ ಅನ್ನುವಂಥ ಹೇಳುವಂಥ ಮಾತನ್ನು ಅವರು ಮೊದಲು ನನಗೆ ಗೌರವ ಅಡ್ರೆಸ್ದಾಗ ನಾನು ಕ್ಷಮಾ ಮಾಡಿರಿ ಅಂತ ಬರ್ಕೋಬೇಕು ಅವರು. ನಾವು ಇದು 4.5 ವರ್ಷ ಬರೀ ಬಡದಾಡಿದ್ದೀವಿ, ನಿಮ್ಗೆ ಅನ್ಯಾಯ ಮಾಡಿದ್ವಿ, ಆದರೂ ನಮ್ಮ ತರ್ರಿ ಮುಂದೆ ಬಡದಾಡೋದಲ್ಲ ಅಂತ ಕೇಳ್ಕೊಬೇಕು. ಎಸ್ ಸರ್, ಸೊ ಥ್ಯಾಂಕ್ ಯು ವೆರಿ ಮಚ್. ಇಲ್ಲಿ ತನಕ ತಾವು 3 ಜನ ಮಾತಾಡಿದ್ರೆ ಶಿಸ್ತಿನ ಪಕ್ಷದವ್ರು ಬರಬೇಕಾಗಿತ್ತು. ಬೇಳೂರು ಗೋಪಾಲಕೃಷ್ಣ, ಶಿಸ್ತಿನ ಪಕ್ಷದವ್ರು ಅಶಿಸ್ತು ಎಷ್ಟು ಅಂತ ಗೊತ್ತಾಗುತ್ತೆ ನಿಮಗೆ. ಕೊನೆಯ ತನಕ ಬರ್ತೀನಿ ಅಂತ ಕೊನೆಯ ತನಕ ಕೂಡ ಬರಲಿಲ್ಲ. ಇದು ಈಗಿನ ಸ್ಥಿತಿಗತಿಗಳು. ಥ್ಯಾಂಕ್ ಯು ವೆರಿ ಮಚ್ ಸರ್ ತಮ್ಮ 3 ಜನಕ್ಕೆ. ಸೊ ಮೊದಲ ಹಂತದ ಪ್ರಹಸನ ಮುಗಿದಿದೆ. ಈಗ ಇನ್ನು 2ನೇ ಹಂತದ ರಾಜೀನಾಮೆ ಪ್ರಹಸನ ಅದು ಯಾವಾಗ ಶುರು ಆಗುತ್ತೋ ಅಂತೂ ಇಂತೂ BJP ಪಕ್ಷದ ತಂತಿಯ ಮೇಲಿನ ನಡಿಗೆ ಏನಿದೆ, ಆ ತಂತಿಯ ಮೇಲಿನ ನಡಿಗೆ ಇನ್ನೆಷ್ಟು ದಿವಸ. ಸೊ ಎಲ್ಲರೂ ಹೇಳ್ತಾ ಇದ್ದಾರೆ ಸದ್ಯಕ್ಕಂತೂ ಅದು ಬಾಲ್ ಬಚಗಯ ಅಂತಾರಲ್ಲ, ಹಾಗೆ ಒಂದಷ್ಟು ಬಚಾವಾಗಿದೆ. 4ಕ್ಕೆ ಅಧಿವೇಶನ ಕೂಡ ಆಗ್ಬೋದು. 8ನೇ ತಾರೀಕು ಒಂದು ಶಾಸ್ತ್ರಕ್ಕೆ ಅಂತ ಒಂದು ಬಜೆಟ್ ಕೂಡ ಮಂಡನೆ ಆಗ್ಬೋದು. ಅದಾದ ನಂತರದ್ದೇನು ರಾಜ್ಯಪಾಲರ ಮಧ್ಯಪ್ರವೇಶ ಆಗಲಿಲ್ಲ ಅಂದರೆ ಮಾತ್ರ ಒಂದಷ್ಟು ಅಸ್ತಿತ್ವ ಉಳಿಬಹುದು. ಇಲ್ಲಾಂದರೆ ಎಲ್ಲವೂ ಕೂಡ ಚಿತ್ರಣ ತಿರುಮರುಗಾಗಬಹುದು. ಏನಾಗ್ಬೋದು ರಾಜಕಾರಣ, ಅದೇ ಒಂದು ದೊಡ್ಡ ಪ್ರಶ್ನೆ. ಆ ಪ್ರಶ್ನೆನ ಹಾಗೆ ಉಳಿಸ್ಕೊಂಡು ಇವತ್ತಿನ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಈಗ ಸಿನಿಮಾ ಹಂಗಮ ಪ್ರಸಾರವಾಗುತ್ತೆ. ನಮಸ್ಕಾರ.